Yesterday we had an order that is the first was 1s 1 by 2. Second order was 1p 3 by 2. Then we had 1p 1 by 2. Next we had 1d 5 by 2. Next we had 2s 1 by 2. Next 1d 3 by 2. Next we had 1f 7 by 2. Next 2p 3 by 2. So on up to it goes. Okay. So these are the increasing order of their energy levels. There is first one is S, P, then P3 by 2, P3 by 1 by 2, then D, then 2S, because the same series we had right here yesterday. So it's from this here. Yes. This is 1S 1 by 2, 1P 3 by 2, 1P 1 by 2, 1D 5 by 2, then 1D 3 by 2. So it is not serial. SPDF, it's not serial. So there is ಏನಾಗ್ತದ್ರಿ PS ಕೂಡ ಒಳಗೆ ಬರ್ತದೆ. ಆಕ್ಚುಲಿ ಇದನ್ನ ನೆನ್ಪಿಟ್ಕೋ ಟ್ರಿಕ್ಸ್ ಅದಾವ. ಇಷ್ಟು ನನಗೆ ಗೊತ್ತಿರುವಂತ ಒಂದು ಟ್ರಿಕ್ ಅಂತಂದ್ರೆ ಜನರಲ್ ನಾವೇನ್ ಬರಿತೀವಿ 1S 1P then 1D then 1F. If I write like this, generally how can I split these components? These components ಗಳು ಹೆಂಗ್ ಸ್ಪ್ಲಿಟ್ ಮಾಡ್ಕೊತೀನಿ ಇಲ್ಲಿ component ಹೆಂಗ್ ಸ್ಪ್ಲಿಟ್ ಮಾಡ್ಕೊತೀನಿ ಅಂತಂದ್ರೆ that is become 1s 1 by 2. What is the component of 1p? It is 1p, highest is 3 by 2, second one is 1p 1 by 2, 1p 1 by 2. Next is 1d 5 by 2, then this is 1d 3 by 2. Next here 1f is 1f 7 by 2. Only two terms we are going to split here. Okay. 1f 7 by 2, then 1f 5 by 2, like this. Here what you need to do is for every steps, if for example here you have written 1s right, if you have written here 1s, then skip this part, then write 2s here, 2s here, then skip this part, then write that 2p here, because here what comes here 1f ಆದ್ಮೇಲೆ ಏನು ಬರ್ತೈತ್ರಿ 1g ಬರುತ್ತೆ. g components ಗಳು ಹೆಂಗ್ ಸ್ಪ್ಲಿಟ್ ಮಾಡ್ತೀರಿ ನೀವು? The g component is now split into that is 1g 9 by 2, then 1g 7 by 2. So these are the component. Then if you go on writing this, how do you write this? What is this component? Yes. See, as you have written in 1s ಬರ್ದಿದ್ರಿ ಅಂತಂದ್ರೆ ಇನ್ನೊಂದು ಸ್ಟೆಪ್ ಬಿಟ್ಟು 2s ಬರೀರಿ ನೆಕ್ಸ್ಟ್ ಇದರ ಸೈಡ್. ದೆನ್ 1g 1f ಬಿಡ್ರಿ, ನೆಕ್ಸ್ಟ್ ಗೆ p ಬರೀರಿ. ನೆಕ್ಸ್ಟ್ ಸ್ಟೆಪ್ ಬಿಡೋದು ಮುಂದೆ ಹೋಗಿ ಏನು ಬರ್ತದೆ ಇಲ್ಲಿ d ಬರ್ತದೆ. ಓಕೆ, ಲೈಕ್ ದಿಸ್ ಇಟ್ ಗೋಸ್ ಆನ್. ಬಟ್ ಇದನ್ನ ಆಡ್ ಮಾಡೋದು ಹೆಂಗೆ, ಇನ್ಕ್ಲೂಡ್ ಮಾಡ್ಕೋದು ಹೆಂಗೆ? ಸೊ ಇದು ನೋಡ್ರಿ, ಇನ್ಕ್ಲೂಡ್ ಮಾಡ್ಕೋದು ಹೆಂಗೆ ಅಂತಂದ್ರೆ ಯಾವ ಸ್ಟೇಜ್ಗೆ ಇದು ಆಡ್ ಆಗಿರ್ತದೆ ಜನರಲಿ. ಫಾರ್ ಎಕ್ಸಾಂಪಲ್ 1s ಫಸ್ಟಿಗೆ 1s 1 by 2 ಬರಿತೀವಿ, ಸೆಕೆಂಡ್ ಎಸ್ ಫಸ್ಟ್ ಇದನ್ನ ಬರಿತೀವಿ, ನೆಕ್ಸ್ಟ್ 1p 3 by 2 ಬರಿತೀವಿ, ನೆಕ್ಸ್ಟ್ 1p 1 by 2 ಬರಿತೀವಿ. ಕಂಟಿನ್ಯೂಸ್ ಸೀರೀಸ್ ವೈಸ್ ಬರ್ಕೋತ ಹೋದ್ರೆ ನೆಕ್ಸ್ಟ್ ಆಫ್ಟರ್ ದಟ್ ಏನ್ ಬರ್ತೈತಿ 1d 5 by 2. 1d 5 by 2 ಇಸ್ ದ ಲೋಯೆಸ್ಟ್ ಎನರ್ಜಿ ಟರ್ಮ್ಸ್ಗಳು. ಫಸ್ಟಿಗೆ ಯಾವ್ದು ಬರ್ತೈತಿ ಎಲ್ ಪ್ಲಸ್ ಮೈನಸ್ ಇದ್ದಿದ್ದು ಪ್ಲಸ್ ಇದ್ದಿದ್ದು, ಲೋಯೆಸ್ಟ್ ಇದ್ದಿದ್ದು ಪ್ಲಸ್ ಇದ್ದಿದ್ದು, ಬಿಕಾಸ್ ದಟ್ ಈಸ್ j ಈಕ್ವಲ್ ಟು ಏನಂತ ಬರಿತೀವಿ ಎಲ್ ಪ್ಲಸ್ ಎಸ್ ಒಂದು, j ಈಕ್ವಲ್ ಟು ಇನ್ನೊಂದೇನು ಎಲ್ ಮೈನಸ್ ಎಸ್ ಒಂದು. ಎರಡು ಟರ್ಮ್ಸ್ ಅದಾವ. ಎಲ್ ಪ್ಲಸ್ ಎಸ್ ಇಸ್ ದ ಲೋಯೆಸ್ಟ್ ಎನರ್ಜಿ, ಮೀನ್ಸ್ ದಟ್ ಈಸ್ 1s 1d 1 by 2 ಬರ್ತದೆ, 1d 5 by 2 ಬರ್ತದೆ. ಎಲ್ಲಿ ಇನ್ಕ್ಲೂಡ್ ಮಾಡಿರಲಿಲ್ಲ ನೀವು ಸೀರೀಸ್ ಅನ್ನ, ಮೀನ್ಸ್ ಯು ಹ್ಯಾವ್ ಆಡೆಡ್ ಹಿಯರ್. ಇಲ್ಲಿ ಆಡ್ ಮಾಡಿದ್ರಿ ದಿಸ್ ಡಿ ಗೆ ಆಡ್ ಮಾಡಿದ್ರಿ. Yes, you have added for here. D ಗೆ ಆಡ್ ಮಾಡಿರಲ್ರಿ, D ಗೆ ಆಡ್ ಮಾಡಿದ ತಕ್ಷಣ ಏನಾಗ್ತೈತಿ, ಇದು 2s ಅನ್ನೋದು ನೆಕ್ಸ್ಟ್ ಬರ್ತದೆ. 2s ಏನೇ ಸೆಕೆಂಡ್ ಸ್ಟೇಜ್ಗೆ 2s ಆಡ್ ಮಾಡಿದ್ರಿ, ಅದರ ನೆಕ್ಸ್ಟ್ ಸ್ಟೇಜ್ ಬಿಟ್ಟು ಅದರ ಮುಂದಿನ ನೆಕ್ಸ್ಟ್ ಸ್ಟೇಜ್ಗೆ 2p ಆಡ್ ಮಾಡಿದ್ರಿ. ಇದೇನ್ ಸೆಕೆಂಡ್ ಆರ್ಡರ್ ಅದಲ್ಲ, ಮೀನ್ಸ್ ಆಸ್ ದಿಸ್ ಇಸ್ 2 ಟರ್ಮ್ 2s 2p 2d ಇದೆಲ್ಲನೂ ಒಂದಾದ್ಮೇಲೆ ಒಂದು ಸ್ಕಿಪ್ ಮಾಡಿ ಬರಿತೀವಿ ನಾವು. ಬಟ್ ಇದ್ರ ಸೀರೀಸ್ ನಾಗ ಎಲ್ಲಿ ಆಡ್ ಮಾಡೋದು, ಇದನ್ನ ಸೀರೀಸ್ ನಾಗ ಎಲ್ಲಿ ಆಡ್ ಮಾಡ್ತೀವಿ ನೋಡ್ರಿ. ದಟ್ ಈಸ್ 1s 1 by 2, 1p 3 by 2, that is 1p 1 by 2, 1d 5 by 2 ಬರ್ತೈತ್ರಿ.
1D 5/2 ಆದ ನಂತರ 1D 3/2 ಕಿಂತ ಮುಂಚೆ ಆಡ್ ಮಾಡೋದಿಲ್ಲ. The next 1F 7/2 ಬರ್ತೈತಿ. The next I think here 2P 3/2 ಬರ್ತೈತಿ. Can see that next series ಯಾವ್ದು ಬರ್ತೈತಿ ಇದ್ರ ನೆಕ್ಸ್ಟ್ ಆದ್ಮೇಲೆ if I write see according to this rule ನನಗೆ ಗೊತ್ತಿರೋದ್ರಿ ಆಲ್ಮೋಸ್ಟ್ ಇದನ್ನ ಫಾಲೋ ಅಪ್ ಮಾಡಿದ್ದೆ. ಪರ್ಫೆಕ್ಟ್ ಆಗಿ ಸೀರೀಸ್ ಬರ್ತದಿಲ್ಲ ಒಂದ್ಸತಿ ಚೆಕ್ ಮಾಡೋಣ. 1S 1/2. Next second one is 1P 3/2. Next second one is 1P 1/2. This is increasing order of energy levels. Add more 1 second. Okay. Then next ಯಾವ್ದು ಬರ್ತದೆ ಇಲ್ಲಿ 1P 1/2 ಆದ್ಮೇಲೆ ನೆಕ್ಸ್ಟ್ ಬರೋದು 1D 5/2. That is correct. 1D 5/2 ಬರ್ತದೆ. ನೆಕ್ಸ್ಟ್ ಯಾವ್ದು ಬರ್ತೈತಿ ನೆಕ್ಸ್ಟ್ ಇಲ್ಲಿ ಮಿಡಲ್ ಒಳಗಡೆ ಇನ್ಸರ್ಟ್ ಮಾಡ್ರಿ ಅಂತ ಹೇಳಿದೆ 2S 1/2. if you insert ಮಾಡ್ರಿ ಅಂದ್ರೆ ಏನ್ ಬರ್ತದೆ 2S 1/2. ನೆಕ್ಸ್ಟ್ 1D 3/2. ನೆಕ್ಸ್ಟ್ ಯಾವ್ದು ಬರ್ತೈತಿ ಇಲ್ಲಿ 1F 7/2 ಬರ್ತೈತಿ. 1F 7/2 ಬರುತ್ತೆ. That is 1F 7/2. 1F that is sorry 1F 7/2. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದೇನಂತಂದ್ರೆ ಆಕ್ಚುಲಿ ಐ ನೀಡ್ ಟು ಸ್ಟಾರ್ಟ್ ದಿಸ್ ಒನ್. ಒಂದೊಂದು ಸ್ಟೆಪ್ ಬಿಟ್ಟು ಮಾಡಬೇಡ್ರಿ, ಡೈರೆಕ್ಟ್ ಆಗಿ 2 ಸ್ಟೆಪ್ ಡೈರೆಕ್ಟ್ ಇಲ್ಲಿ ಅಂತ ಹೋಗ್ಬೇಕು. 2 ಸ್ಟೆಪ್ ಡೈರೆಕ್ಟ್ ಬಿಟ್ಟು 2S 2P 2D ಹಿಂಗ ಬರಿಬೇಕು. ಒಂದು ಸ್ಟೆಪ್ ಬರಬಾರ್ದು. ಬಹಳ ದಿನ ಆಗ್ತದೆ ಯೂಸ್ ಮಾಡಿ ಟ್ರಿಕ್. ಬಟ್ ಡೈರೆಕ್ಟ್ಲಿ 2 ಸ್ಟೆಪ್ ಬಿಟ್ಟು 2S 2P 2D ಅನ್ನ ಬರೀರಿ. ಬರದ ಇಲ್ಲಿ ಏನ್ ಮಾಡ್ಕೋದು ಮಿಡಲ್ ಒಳಗೆ ಇನ್ಕ್ಲೂಡ್ ಮಾಡ್ಕೋದು. ಇದು 2S ಅನ್ನ ಇಲ್ಲಿ ಮಿಡಲ್ ಒಳಗೆ ಆಡ್ ಮಾಡಿದ್ರಿ, ಇದು 2P ಅನ್ನ ಏನ್ ಮಾಡೋದು ಇಲ್ಲಿ ಮಿಡಲ್ ಒಳಗೆ ಆಡ್ ಮಾಡ್ತೀರಿ. ಬಟ್ ಯಾವ್ದನ್ನ ಆಡ್ ಮಾಡ್ಬೇಕು 2P 3/2 ಆಡ್ ಮಾಡ್ಬೇಕು, 2P 1/2 ಆಡ್ ಮಾಡ್ಬೇಕು. ಏನಂತಂದ್ರ ಇಲ್ಲಿ 2P ಬರ್ದಿರಿ ಅಂತದ, ಇಲ್ಲಿ 2P 3/2 ಇಲ್ಲಿ ಬರ್ತೈತಿ, ಅದು ಲೋಯೆಸ್ಟ್ ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಎನರ್ಜಿ ಲೆವೆಲ್ ವೈಸ್ ನೆಕ್ಸ್ಟ್ ಇಲ್ಲಿ ಒಂದು ಬರ್ತೈತಿ. So that is written as 1D 3/2, 1F 7/2. 1F 7/2 ಆದ್ಮೇಲೆ ಇಲ್ಲಿ ಯಾವ್ದು ಬರ್ತೈತಿ ಹೇಳ್ರಿ. Here I get that as 2P 3/2. That is the lowest one. Next ಇದರ ನೆಕ್ಸ್ಟ್ ಸ್ಟೇಜ್ ನಾಗ ಯಾವ್ದು ಬರ್ತದೆ 1F 5/2 ಬರ್ತೈತಿ. ಅದರ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಯಾವ್ದು ಬರ್ತೈತಿ ಹೇಳ್ರಿ. ಇದು ಇನ್ನೊಂದು ಟರ್ಮ್ ಅದಲ್ಲ, that is 2P 1/2. So this is what the series we write. Yes, this is correct. ಈಗ ಬರೀತೀವಿ ನಾವು. ಓಕೆ, ಸೊ ಇಷ್ಟಾದ್ರೂ ಸಾಕು. ಆಲ್ಮೋಸ್ಟ್ ಆಟೋಮೆಟಿಕ್ಲಿ ಎಲ್ಲಾನು ಆಲ್ಮೋಸ್ಟ್ ಬಂದ ಹೋಗಿರ್ತಾವೆ ನೋಡ್ರಿ. ಸೆಕೆಂಡ್ ಐ ವಿಲ್ ಟೆಲ್ ದಿಸ್. ಏನ್ ಮಾಡ್ಕೋದು 1S ಗಳು ಬರ್ಕೋತವ್ರಿ. 1S 1P is 1D 1F 1G this. ಇದಕ್ಕೆ ಏನ್ ಮಾಡಿ ಸೈಡ್ ಫಸ್ಟ್ನೇ 2 ಸ್ಟೆಪ್ ಅನ್ನ ಬಿಟ್ಟು ಡೈರೆಕ್ಟ್ 1D ಏನ್ ಬರೀದು S ಬರೀದು S 2D ಲೈಕ್ ದಟ್. ಸಾಕು ನಮಗೆ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗ್ಬಿಡ್ದು. ನಮಗೆ ಸಾಕಷ್ಟು ಸೇರಿಸ್ ಬಂದಿರ್ತೈತಿ. ಪ್ರಾಬ್ಲಮ್ಸ್ ಕೇಳೋದು ಅಷ್ಟೇ ಕೇಳ್ತಾನೆ, ಅದಕ್ಕಿಂತ ಜಾಸ್ತಿ ಏನ್ ಬಾಕಿ ಕೇಳ್ಕೊತ ಹೋಗಂಗಿಲ್ಲ. ಇದ್ರ ಸ್ಪ್ಲಿಟ್ಟಿಂಗ್ ಗಳು ಬರೀರಿ. ಅದ್ರದ್ದು 1S ಸ್ಪ್ಲಿಟ್ಟಿಂಗ್ ಬರೀದ್ವಿ ಅಂದ್ರೆ 1S 1/2 1S 1/2. ನೆಕ್ಸ್ಟ್ P ಸ್ಪ್ಲಿಟ್ಟಿಂಗ್ ಏನ್ ಬರೀತೀರಿ 1P ಹೈಯೆಸ್ಟ್ ಇದು 3/2. J ಯಾವ್ದು ಜಾಸ್ತಿ ಅದ ಅದು ಲೋಯೆಸ್ಟ್ ಎನರ್ಜಿ ಇರ್ತೈತಿ ಅಕಾರ್ಡಿಂಗ್ ಟು ದಿಸ್ ರೂಲ್. L plus S is lowest, L minus S is the highest. ನನಗೇನು ಸಿಗ್ತದ ನೋಡ್ರಿ ಇಲ್ಲಿ. Is once if you have written 1S 1/2, next rewrite 1P 3/2. Next ಇದರ series ಏನು ಬರ್ತದೆ 1P 1/2. increasing order of their energy level ಬರೆಯತ್ತಿದ್ವಿ. ಈಗ ಇಷ್ಟು ಮುಗಿತು. ನೆಕ್ಸ್ಟ್ ಇಲ್ಲಿ 2S series ಅನ್ನ ಎಲ್ಲಿ ಆಡ್ ಮಾಡತ್ತೀರಿ, ಏನು ಯೂಸ್ ಮಾಡ್ರಿ ಅಂತಂದ್ರೆ it here, that is 1D ಅದ. 1D ಇದು ಫಸ್ಟ್ ಬರೀರಿ. 1D is 5/2. ನೆಕ್ಸ್ಟ್ 1D 1D is ನೆಕ್ಸ್ಟ್ ಯಾವ್ದು ಬರ್ತೈತ್ರಿ 3/2. ಎರಡೆರಡು ಯೂಸ್ ಮಾಡ್ತೀವಿ, ಎರಡೆರಡು ಸ್ಪ್ಲಿಟ್ಟಿಂಗ್. P plus S ಒಂದು, ಇನ್ನೊಂದು J minus S ಒಂದು. ಎಷ್ಟ ಸೀರೀಸ್ ಎಷ್ಟ ಸ್ಪ್ಲಿಟ್ಟಿಂಗ್ಸ್ ಗಳನ್ನು ತಗೋತೀವಿ ನಾವು. ನೆಕ್ಸ್ಟ್ 1F ಏನ್ ಬರ್ತೈತ್ರಿ 1F 7/2 1F 5/2 1F 5/2. ನೆಕ್ಸ್ಟ್ G ದಂತೂ ಮುಂದಿನ ಸೀರೀಸ್ ಬರ್ಕೋತ ಹೋಗ್ತೀರಿ. ನೆಕ್ಸ್ಟ್ C L 2S ಅನ್ನ 2 ಸ್ಟೆಪ್ ಬಿಟ್ಟು S ಆಡ್ ಮಾಡಿರಲ್ಲ,
ಆ 2s ಮಿಡಲ್ ಒಳಗಡೆ ಬರ್ತೈತಿ. here it comes okay. then ಇದು 2p ಏನಿದೆ 2p ಇದು ಒಂದಿಲ್ಲಿ ಬರ್ತೈತಿ, ಇನ್ನೊಂದು ಸೆಟ್ ಬರ್ತೈತಿ. ಅದನ್ನ series wise ಇನ್ನೊಂದು ಸತಿ ಬರೆದು ನೋಡಿ ಒಂದ್ಸತಿ. is 1s 1/2, next 1p 3/2, next 1p 1/2, next 1d ಬರ್ತೈತಿ, that is 1d means ಇದೇ ತರ first go here this next ಇದ ಬರಬೇಕು. 1d 5/2 ಬರೀನು, ಫಸ್ಟ್ ಏನ್ ಬರೀನು 1d 5/2, next ರಿಸಲ್ಟ್ ಬರಬೇಕು ಇಲ್ಲಿ is 2s ಗೆ ಸಂಬಂಧಪಟ್ಟಂಗೆ only 2s 1/2 ಅಷ್ಟೇ ಬರ್ತೈತಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಬರ್ತೈತಿ ಇಲ್ಲಿ 2s 1/2 ಅಂತ ಬರ್ತೈತಿ. therefore here it becomes 2s 1/2. 2s 1/2 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು 1d 3/2, that is 1d 3/2. wait a second, where is this part? next ಯಾವುದು ಬರ್ತೈತಿ ಇಲ್ಲಿ is 1d 3/2. ನೆಕ್ಸ್ಟ್ ಬರೋದು 1d 3/2 ಆತ್ ಮುಗಿತು. ಮತ್ತೆ ನೆಕ್ಸ್ಟ್ ಬರೋದು 1f 7/2. 1f 7/2 ಒಳಗಡೆ ಒಂದು 2p ಆಡ್ ಮಾಡಬೇಕಲ್ಲ, 2p ಇಲ್ಲಿ ಅಂತ ಹೋಗ್ಬೇಕ್ರಿ. ಇದು this should be the lowest part ಅಂದ್ರೆ 2p 3/2. ಯಾವ್ದು j ಜಾಸ್ತಿ ಅದ ಅದು lowest. ಯಾವ್ದು ಬರ್ತೈತಿ 2p 1/2. therefore 1f 7/2, after that 2p 3/2, then after that 1f 5/2, then after that there is 2p 1/2. so this is ಸಾಕು. ಇಷ್ಟು ಸೀರೀಸ್ ನಾಗ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಆಲ್ಮೋಸ್ಟ್ ಏನ್ ಪ್ರಾಬ್ಲಮ್ ಕೊಡ್ತಾನ ಅದಷ್ಟು ಕ್ಲಿಯರ್ ಆಗತ್ತೆ. this is what we need to have this series. ಈ series ಒಂದು ಸ್ವಲ್ಪ ನೆನಪಿರ್ಬೇಕ್ರಿ ನಮಗೆ. okay, is that clear? so on ಹೋಗ್ತದೆ ಕರೆಕ್ಟ್. ಇದು ಈ series ನೆನಪಿಟ್ಟುವುದರಿಂದ ಸರ್ ನಮಗೆ ಯೂಸ್ಫುಲ್ ಏನು shell model that we discussed, that what we discussed about explanation of magic number na ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ according to their energy splittings ಗಳು ನೋಡ್ಕೊತ ಹೋಗ್ರಿ. ಇಲ್ಲಿ ಎನರ್ಜಿ ಹೆಂಗೆ ಸ್ಪ್ಲಿಟ್ ಆಕೋತ ಹೋಗಿದೆ, n = 1 ತಗೊಂಡಾಗ ಎನರ್ಜಿ 2s 1/2 ಆಗಿದೆ. next energy 3/2, next 1/2, next 5/2, next 1/2, next 3/2. so ಹಿಂಗೆ increasing order of their energy levels wise ನಾವು ಇನ್ಕ್ಲೂಡ್ ಮಾಡ್ಕೊತ ಹೋಗ್ತೀವಿ, ಏನೋ ಪಾರ್ಟಿಕಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊತ ಹೋಗ್ತೀವಿ. ಸೊ ಆ ಈಚ್ ಸ್ಟೇಜ್ ಒಳಗಡೆ ಎಲ್ಲೆಲ್ಲಿ ಎಷ್ಟೆಷ್ಟು ನ್ಯೂಕ್ಲಿಯಾನ್ಸ್ ಗಳನ್ನ ಆಡ್ ಮಾಡ್ಯಾರಿ ಟೆಲ್ಸ್ ಅಬೌಟ್ ದ ಮ್ಯಾಜಿಕ್ ನಂಬರ್. ಹಿಯರ್ ನೆನಪಿರ್ಲಿ, ಒಂದು ಪ್ರತಿ ಸ್ಟೇಟ್ ನಾಗ ಪ್ರತಿ ಒಂದು ಯಾವುದೋ ಒಂದು ಜೆ ಅನ್ನೋ ಸೆಲ್ ಒಳಗಡೆ many number of nucleons will be there is given by system. that is number of nucleons in a cell, that is number of nucleons in shell this jth cell ಅಂತ ಅನ್ಕೊಳ್ಳಿ. ಒಂದು j cell ಒಳಗಡೆ ಎಷ್ಟು number of nucleons ಇರಬಹುದು, that is given by 2j plus 1. if you put for electron, for example ನೋಡ್ರಿ number of nucleons ಅನ್ನು ಎಷ್ಟು ಆಡ್ ಮಾಡಬಹುದು. if you go for this 1s 1/2 j ಗೆ ಏನೈತಿ, j ಪವರ್ ಏನದ j is equal to 1/2. actually ಈ ಟರ್ಮ್ ಸಿಂಬಲ್ ಅಂತ ಕರಿತೀವಿ, ಇದು actually ಯಾವ ಫಾರ್ಮ್ಯಾಟ್ ರೀ nsj ಫಾರ್ಮ್ಯಾಟ್ ನಾಗ ಐತಿ. j ವ್ಯಾಲ್ಯೂ ಯಾವ್ದೈತಿ ಅದನ್ನ ಹಾಕ್ರಿ, ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದ ಸಿಗ್ತಾವ ನಿಮಗೆ. so let us write the series again. order series no order no ಅನ್ನಿಸ್ತು ಬರ್ರಿ, order of thing order ಬರೀತೀನಿ ನೋಡಿ. 1s 1/2, next second one is 1p 3/2, second one is next one is 1p 1/2, next one is 1d 5/2, next is 2s 1/2, next one is 1d 3/2, next 1f 7/2, so on. ಈಗ ಬರ್ರಿ ಅದು ಬರೀದು ಗೊತ್ತಾಗ್ತದೆ. ದೆನ್ ಇಲ್ಲಿ ಏನ್ ಮಾಡ್ರಿ, ಇದ್ರ ಪವರ್ಸ್ಗಳು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಆಡ್ ಮಾಡತ್ತೀವಿ, ಇದ್ರ ಪವರ್ ಏನಿರ್ತದ ಆಲ್ವೇಸ್ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಆಡ್ ಮಾಡ್ತೀವಿ. ಇಲ್ಲಿ ಆಡ್ ಮಾಡುವಂತ ಎಲೆಕ್ಟ್ರಾನ್ಸ್ ಗಳ ನಂಬರ್ ಎಷ್ಟು ಹೇಳ್ರಿ, ದಿಸ್ number of nucleons is equal to number of electrons ಅಲ್ಲ nucleons. that is j ಅನ್ನೋ ಟರ್ಮ್ ಇತ್ತು ಅಂದ್ರೆ ಅಲ್ಲಿ ಎಷ್ಟು ನಂಬರ್ ಆಫ್ nucleons ಹಾಕ್ತೀವಿ 2j plus 1. ಇದ್ರೆ ಇಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಾಕ್ತೀರಿ ಹೇಳ್ರಿ, 2 into 1/2, j is 1/2, then plus 1, that becomes 2.
then ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಹಾಕ್ತೀವಿ, that is 2 into J is 3 by 2 then plus 1, that's going to be 4 electrons ಇಲ್ಲಿ 2 electrons, then ಇಲ್ಲಿ ಎಷ್ಟು ಹಾಕ್ತೀವಿ ನೋಡ್ರಿ. ಟೋಟಲ್ ಪಿ ಶೆಲ್ ಒಳಗಡೆ ಹಾಕುವಂತ ಎಲೆಕ್ಟ್ರಾನ್ಸ್ ಆಕ್ಚುಲಿ ನಾವು 6, 4 ಇಲ್ಲಿ ಹಾಕಿದೀವಿ ಅಂದ್ರೆ ಇನ್ನು ಉಳಿದಿದ್ದು 2 ಎಲ್ಲಿ ಹಾಕ್ತೀವಿ, ಎಲ್ಲಿ 1 by 2 ಬಂದದ ಅಲ್ಲಿ 2 electrons ಹಾಕ್ತೀವಿ, ಇಲ್ಲಿ 3 by 2 ಬಂದದ ಅಲ್ಲಿ 4 electrons ಹಾಕ್ತೀವಿ. Go for this is 2 into J is nothing but 5 by 2 here then plus 1, then we got here as 6 ಬರ್ತದೆ. 6 electrons ಹಾಕ್ತೀವಿ ಈ ಸ್ಟೇಟ್ ಗೆ, ಇಲ್ಲಿ ಎಷ್ಟು ಹಾಕ್ತೀವಿ ಇಲ್ಲಿ ಸ್ಟೇಟ್ ಗೆ, here we are going to have electrons as 2 or 4. It should be actually D ಒಳಗಡೆ 10 electrons ಹಾಕ್ತೀವಿ ನೋಡ್ರಿ. Is that correct? If you go for D, it is D 5 by 2 ಅದ. D 5 by 2 ಒಳಗೆ ಎಷ್ಟು electrons ಹಾಕ್ತೀವಿ, that is 2J plus 1 ಅಂತಂದ್ರೆ 6 ಬರ್ತದೆ. Next 2s state ಒಳಗೆ ಎಷ್ಟು ಹಾಕ್ತೀವಿ, 2s state ಒಳಗೆ again it is 2 here. Not about D 3 by 2, D 3 by 2 ಒಳಗೆ ಎಷ್ಟು ಹಾಕ್ತೀವಿ ರೀ, 4 ಹಾಕ್ತೀವಿ, because D orbitals total ಇರುತ್ತೆ ಅಣ್ಣ. ಇಲ್ಲಿ ಒಂದು 6 ಇಲ್ಲಿ ಹಾಕಿದೀವಿ ಅಂದ್ರೆ ಇನ್ನು 4 ಇಲ್ಲಿ ಹಾಕ್ತೀವಿ, 1s 2 by 2 s orbital only 2 electrons ಹಾಕ್ತೀವಿ. Check this increasing order of their energy levels ಅನ್ನು ನೋಡ್ಕೋತೀವಿ just ಇಲ್ಲಿ 2 ಬರ್ತದೆ. this 2 ಫಸ್ಟ್ನೇ 2 ನೋಡ್ರಿ, ಇಲ್ಲಿ ಹಾಕಿದ ಎಲೆಕ್ಟ್ರಾನ್ಸ್ 2, ಇಲ್ಲಿ ಟೋಟಲ್ ಇಲ್ಲಿ ಹಾಕಿದ ಎಷ್ಟು ಎಲೆಕ್ಟ್ರಾನ್ಸ್ 8, ಬಟ್ ಇಲ್ಲಿ ಹಾಕಿದ ಎಲೆಕ್ಟ್ರಾನ್ಸ್ ಎಷ್ಟು ಆಗ್ತಾವ 12, this becomes 12, then after that ಹಿಂಗ ಹೋಗ್ತದೆ. ಓಕೆ ನೋಡ್ರಿ ಒಂದ್ಸರಿ ಇದು ಫಸ್ಟ್ನೇದು ಇನಿಷಿಯಲಿ 2 ಅದ, 2 ನೆಕ್ಸ್ಟ್ ಸರೀಸ್ ಏನಿತ್ತು ಮ್ಯಾಜಿಕ್ ನಂಬರ್ ನಮ್ದು, after that 8 ಇತ್ತು, ಮೀನ್ಸ್ ಇಲ್ಲಿ 8 ಆಗಲ್ಲ ಆಕ್ಚುಲಿ 6 ಆಗುತ್ತಿಲ್ಲ ಅದು. ದಿಸ್ ಬಿಕಮ್ 6. ಯಾಕೆ ಹಿಂಗೆ ತಗೊಂಡೆ ಅಂತಂದ್ರೆ ಎರಡು ತ್ರೂ ಆ್ಯಡ್ ಮಾಡಿದೀವಿ ಅಂತಂದ್ರೆ ನಮಗೆ 8 ಬರ್ತದೆ. ಹಿಯರ್ ಇಟ್ ಇಸ್ 2, ಹಿಯರ್ ಇಟ್ ಇಸ್ 8 ಆಫ್ಟರ್ ಆ್ಯಡಿಂಗ್ ದೀಸ್ 2. ಆಫ್ಟರ್ ಆ್ಯಡಿಂಗ್ again these two means ಬಂದಿದ್ದು A2 ಮತ್ತು E12 ಅನ್ನು ಆ್ಯಡ್ ಮಾಡ್ರಿ, then you are going to get 20. ನೆಕ್ಸ್ಟ್ ಇದು 20 ಮತ್ತು ಮುಂದಿನ ಟರ್ಮ್ಸ್ ಗಳು ಆಕ್ಚುಲಿ 28 ಬರ್ತದೆ, ಐ ಥಿಂಕ್ 8 ಬರ್ತೈತೆ. ಮುಂದಿನ ಟರ್ಮ್ಸ್ ಒಳಗಡೆ 8 ಎಲೆಕ್ಟ್ರಾನ್ಸ್ ಹಾಕ್ತೀವಿ, then 20 plus 8 that becomes 28. ಈ 28 ಅನ್ನ ಮುಂದಿನ ಮತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಆ್ಯಡ್ ಮಾಡ್ಕೊತ ಹೋಗುದು. ನಿಮಗೆ ಏನೇನು ಬರ್ತದೆ ನೋಡ್ರಿ, it comes as like 2 8 20 28, ನೆಕ್ಸ್ಟ್ ಬರೋದು 50 then 50 plus 50 ಆದ್ಮೇಲೆ ನೆಕ್ಸ್ಟ್ 82 so on ಹಿಂಗ, ನೆಕ್ಸ್ಟ್ ಬರೋದು 126 so on ಹಿಂಗ ಬರೋದು. ಈ ತರ ಇರುವಂತ ನ್ಯೂಕ್ಲಿಯಾನ್ಸ್ ಗಳು ಏನ್ ಫಿಲ್ ಅಪ್ ಮಾಡತ್ತೆ, ಇದಕ್ಕೆ ನಾವೇನಂತ ಕರಿತೀವಿ, ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ, ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ. ದೆನ್ ಸೆಲ್ ಮಾಡೆಲ್ ಇನ್ನೊಂದು ಏನ್ ಪ್ರಾಪರ್ಟಿ ಇತ್ತು, ಬಿಕಾಸ್ ಲಿಕ್ವಿಡ್ ಡ್ರಾಪ್ ಮಾಡಲು ಮ್ಯಾಜಿಕ್ ನಂಬರ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಅದ್ರ ಜೊತೆಗೆ ಇನ್ನೊಂದು ಡಿಮೆರಿಟ್ ಅದ ಸೆಲ್ ಇದು ನ್ಯೂಕ್ಲಿಯರ್ ಮಾಡೆಲ್, ಬಟ್ ದಟ್ ಫೇಲ್ ಟು ಎಕ್ಸ್ಪ್ಲೇನ್ ಸ್ಪಿನ್ ಪ್ಯಾರಿಟಿ. ಸ್ಪಿನ್ ಮತ್ತು ಪ್ಯಾರಿಟಿಯನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲಿಲ್ಲ ಅದಕ್ಕೆ. ಇದು ಸೆಲ್ ಮಾಡೆಲ್ ಹೇಳ್ತದೆ, ಸೆಲ್ ಮಾಡೆಲ್ ಟೇಕ್ಸ್ ಅಬೌಟ್ ಸ್ಪಿನ್ ಪ್ಯಾರಿಟಿ. ಸ್ಪಿನ್ ಪ್ಯಾರಿಟಿ ವಿಲ್ ಬಿ ಡ್ಯೂ ಟು ಲಾಸ್ಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ ನ್ಯೂಕ್ಲಿಯಾನ್ಸ್. ನೋಡ್ರಿ ಇಲ್ಲಿ ಹೆಂಗ್ ಎಲೆಕ್ಟ್ರಾನ್ಸ್ ಒಳಗಡೆ ನಾವು ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಗ್ತೈತಿ, ವೆದರ್ ಇಟ್ ಇಸ್ ಸ್ಪಿನ್ ಪ್ಲಸ್ ಹಾಕೋದನು ಮೈನಸ್ ಹಾಕೋದನು ಚೆಕ್ ಮಾಡ್ತಿದ್ದೀವಿ. ಹಂಗ ಇಲ್ಲಿ ಕೂಡ ಸ್ಪಿನ್ ಪ್ಯಾರಿಟಿಯನ್ನು ಚೆಕ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಸ್ಪಿನ್ ಪ್ಯಾರಿಟಿ ಪ್ರೆಡಿಕ್ಷನ್. Spin parity prediction. Spin parity prediction. Then see, spin parity will be due to the, ನೋಡ್ರಿ this spin ಮತ್ತು parity ಎದಕ್ಕೆ ಬರ್ತದ ಒಂದು ನ್ಯೂಕ್ಲಿಯಾನ್ ಗೆ, that is due to unpaired nucleon. That is due to unpaired nucleon. Unpaired nucleon ಮೀನ್ಸ್ ಆರ್ಬಿಟಲ್ಸ್ ಒಳಗಡೆ ನೀವು ನ್ಯೂಕ್ಲಿಯಾನ್ಸ್ ಗಳು ಆಡ್ ಮಾಡ್ಕೋತೀವಿ, ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ಅಲ್ಲಿ ಯಾವ್ದಾದ್ರು ಆಡ್ ಬಂತು ಅಂದ್ರೆ ಅಲ್ಲಿ ನಮಗೇನು ಪ್ಯಾರಿಟಿ ಡಿಫೈನ್ ಮಾಡ್ತೀವಿ. ಇಲ್ಲಿ ಆ ತರ ಬರ್ತಾವ, ಇವನ್ ನ್ಯೂಕ್ಲಿಯೈ ಬರ್ತದ, ಆಡ್ ನ್ಯೂಕ್ಲಿಯೈ ಬರ್ತದ, ಅವಕ್ಕೆ ರೂಲ್ಸ್ ಅದಾವ್ರಿ. ಫಸ್ಟ್ ಇಫ್ ಐ ಗೋ ಟು ದ ನ್ಯೂಕ್ಲಿಯೈ ಹ್ಯಾವಿಂಗ್ ಇವನ್ protons and even neutrons, that even proton even nuclei, so what is this even nuclei, where proton numbers is going to be even, then neutron number ಏನಿರ್ತದ even ಆಗಿರ್ತದೆ. ಸೊ ಇಲ್ಲಿ even ಎಲ್ಲಿ ಇರ್ತದ ಅಲ್ಲೆಲ್ಲ ಕಡೆ ಆಲ್ ಪೇರ್ಡ್
ಹೌದಾ, ನಮ್ಗೆ ಗೊತ್ತದೆ ಇಲ್ಲಿ. ಇಫ್ ಯು ಲುಕ್ ಅಟ್ ದಿಸ್, ಎಲ್ಲ ಆರ್ಬಿಟಲ್ಸ್ ಒಳಗೆ ನೋಡ್ರಿ, ಇಲ್ಲಿ 2 ಆಗಿ ಸಿಕ್ಕಿತ್ತು ಅಂದ್ರೆ ಕಂಪ್ಲೀಟ್ಲಿ ಫಿಲ್ ಅಪ್ ಆಗ್ಯದ, 4 ಸಿಕ್ಕಿತ್ತು ಅಂದ್ರೆ ಫುಲ್ಲಿ ಫಿಲ್ ಅಪ್ ಆಗ್ಯದ, ದೆನ್ 2 ಸಿಕ್ಕಿತ್ತು ಎಲ್ಲಾನು ಇವನ್ ನಂಬರ್ಸ್ ಅದಾವ, ರೈಟ್, ಎಲ್ಲ ಇವನ್ ನಂಬರ್ಸ್ ಅದಾವ. ಎಲ್ಲೆಲ್ಲಿ ಇವನ್ ಅದ ಅಲ್ಲೆಲ್ಲ ನಾವು ಕರೆಕ್ಟ್ ಪೇರಿಂಗ್ ಆಗಿರ್ತಾವ, ಅಪ್ ಸ್ಪಿನ್ ಅಂಡ್ ಡೌನ್ ಸ್ಪಿನ್ ಟೈಪ್, ಕರೆಕ್ಟ್. ಫಾರ್ ಇಯರ್ n is also all paired, ಇವನ್ ಇತ್ತು ಅಂದ್ರೆ ಆಲ್ ಪೇರ್ಡ್ ಇರ್ತಾವ. ಇಲ್ಲಿ ಆಡ್ ಬರುತ್ತೆ ಅದು ಅನ್ಪೇರ್ಡ್. ನ್ಯೂಕ್ಲಿಯರ್ ಸ್ಪಿನ್ ಏನ್ ಬರುತ್ತೆ ಗೊತ್ತೇನ್ರಿ? ದಿಸ್ is that total system is one nuclei, and its nuclear spin is given by its nuclear spin is given by nuclear spin, that is J is equal to 0. J is equal to 0. Then parity and define ಮಾಡ್ತೀವಿ ನಾವು. Parity is given by 1 ಇತ್ತು ಅಂದ್ರೆ parity ಏನ್ ಬರ್ತೈತ್ರಿ ಇದ್ರದ್ದು? ನಿಮ್ಗೆ ಆಲ್ರೆಡಿ ಹೇಳಿನಿ ಪ್ಯಾರಿಟಿ ಕಾನ್ಸೆಪ್ಟ್ ಬಗ್ಗೆ. ವಾಟ್ ಇಸ್ ದ ಪ್ಯಾರಿಟಿ ಫಾರ್ ಇವನ್ ನ್ಯೂಕ್ಲಿಯೈ? +1. ಪ್ಯಾರಿಟಿ +1 ಇರ್ತದೆ. ಪ್ಯಾರಿಟಿ ಅಂದ್ರೆ ಮಾಡಿದ್ರೆ -1 ಬರ್ತೈತಿ, ಪ್ಯಾರಿಟಿ ಇವನ್ ಇತ್ತಂದ್ರೆ +1 ಬರ್ತೈತಿ. ಇವನ್ ನ್ಯೂಕ್ಲಿಯೈಗೆ ಸ್ಪಿನ್ ಪ್ಯಾರಿಟಿಯನ್ನು ಆಕ್ಚುಲಿ ಹೆಂಗ್ ಬರೀತೀವಿ? ಸ್ಪಿನ್ ಪ್ಯಾರಿಟಿ ಆಕ್ಚುಲಿ ಗಿವನ್ ಆಸ್ ಸ್ಪಿನ್ ಪ್ಯಾರಿಟಿ ಅಂದ್ರೆ ಏನು? ನಾವು ಇದ್ರಾಗ ಎಲಿಮೆಂಟರಿ ಪಾರ್ಟಿಕಲ್ಸ್ ಒಳಗೆ ಇದನ್ನ ಸ್ಟಡಿ ಮಾಡಿದ್ದೀವಿ ನೋಡ್ರಿ, J⁴P ಅಂತ ಹೇಳಿ. ಈ J⁴P ಗೆ ನಾವು ಸ್ಪಿನ್ ಪ್ಯಾರಿಟಿ ಅಂತೀವಿ. ಇಸ್ ಸ್ಪಿನ್ ಇಸ್ ಪ್ಯಾರಿಟಿ. ಫಾರ್ ಅದನ್ನ J⁴P ಅಂತ ಬರೆದ್ರೆ ಏನು ಬರೀತೀರಿ ಫಾರ್ ಇವನ್ ನ್ಯೂಕ್ಲಿಯೈ? ಫಾರ್ ಇವನ್ ನ್ಯೂಕ್ಲಿಯೈಗೆ ಇವನ್ ನ್ಯೂಕ್ಲಿಯೈ is spin parity prediction J⁴P is equal to, J here 0, what is P? That is +1. 0 power. This is the spin parity of that particular nuclei. Only ಇವನ್ ನ್ಯೂಕ್ಲಿಯೈ ಅಷ್ಟೇ ಇದದ ರೀ, ಬಟ್ ಏನು ಉಳಿದಿದ್ದೆಲ್ಲ ಕೇಸ್ ಒಳಗೆ ಹಂಗೆ ಬರಂಗಿಲ್ಲ. ನೋಡ್ರಿ ಬೇರೆ ನ್ಯೂಕ್ಲಿಯೈ ಇತ್ತು. ದಿಸ್ ಇಸ್ ಕಾಲ್ಡ್ ಸ್ಪಿನ್ ಪ್ಯಾರಿಟಿ ಪ್ರೆಡಿಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಎಕ್ಸ್ಪ್ಲೇನ್ ಬೈ ಶೆಲ್ ಮಾಡೆಲ್ ಸಕ್ಸಸ್ಫುಲಿ. ಸೆಕೆಂಡ್ ಒನ್ ಇಸ್ ಅಕಸ್ಮಾತ್ ಒನ್ ಆಡ್ ನ್ಯೂಕ್ಲಿಯೈ ಇತ್ತು or odd even ನ್ಯೂಕ್ಲಿಯೈ ಇತ್ತು. ಸೆಕೆಂಡ್ ಕೇಸ್ is even odd or odd even. If it is even odd or odd even ನ್ಯೂಕ್ಲಿಯೈ ಇದ್ರೆ ಹೆಂಗ್ ಬರೀತೀರಿ? ಆ ಕೇಸ್ ಒಳಗಡೆ that is given as nuclei. Okay. See here, odd protons or odd neutrons will decide the nuclear spin and parity. Because odd part ಇತ್ತು ಅಂತಂದ್ರೆ ಅಲ್ಲಿ unpaired electrons ಸಿಗ್ತಾವ, unpaired protons and unpaired neutrons ಸಿಗ್ತಾವ. This odd number of protons or odd number of neutrons will going to decide nuclear spin and parity. So therefore odd number of protons, ಯಾವುದಾದ್ರೂ ಒಂದು ಆಡ್ ಇರಲಿ ನಡೀತೈತಿ. odd number of protons or odd number of neutrons will decide spin parity. So will decide spin parity of the system or nuclei. ಹೆಂಗ್ ನೋಡ್ರಿ ಅನ್ಸುತ್ತೆ? ಅಕಸ್ಮಾತ್ ಆಡ್ ಪ್ರೋಟಾನ್ ಇತ್ತು, so if you have odd proton, then parity will be parity is not +1 plus -1 ಅಂತ ಬರಂಗಿಲ್ಲ. ಎಲ್ಲಾನು ಇವನ್ ಇತ್ತು ಎಲ್ಲಾನು ಆಡ್ ಇತ್ತು ಅಂತಂದ್ರೆ ಪ್ಯಾರಿಟಿ ಇವನ್ ಆಡ್ ಇವನ್ -1 +1 ಅಂತ ಬರೀತೀವಿ. ಬಟ್ ಹಂಗಿಲ್ಲ, ಇಲ್ಲಿ ಯಾವ್ದಾದ್ರು ಒಂದು ಆಡ್ ಇತ್ತಂದ್ರೆ ಇಲ್ಲಿ ಪ್ಯಾರಿಟಿ ಚೇಂಜ್ ಆಗ್ತೈತಿ. ಅಕಸ್ಮಾತ್ ನಿಮಗ ಪ್ರೋಟಾನ್ ಆಡ್ ಆಗಿ ಸಿಕ್ಕಿತ್ತು ಅಂದ್ರೆ ಪ್ಯಾರಿಟಿ is going to be defined as -1 power L. -1 power L of P ಅಂತ ಡಿಫೈನ್ ಮಾಡ್ತೀವಿ. ಇದೆಲ್ಲ orbital quantum number of last shell of a proton. L of P is nothing but it is LP. Here LP is defined as the orbital quantum number of last shell of proton. ನಮಗೆ ಸಿಗ್ತದೆ ಎಲ್ ವ್ಯಾಲ್ಯೂ ಸಿಗ್ತೈತಿ. ಆ ಪರ್ಟಿಕ್ಯುಲರ್ ಎಲ್ಲಿ ಯಾವ ಸೆಲ್ ಒಳಗಡೆ ಲಾಸ್ಟ್ ಪ್ರೋಟಾನ್ ಅನ್ನು ಹಾಕಿದೀವಲ್ಲ ಇದು ಎಲ್ ಪಿ ಸಿಗ್ತದೆ ನಮಗೆ. ಸೊ ಅದನ್ನ ಪ್ಯಾರಿಟಿ ಡಿಫೈನ್ ಮಾಡ್ಬೇಕಾದ್ರೆ -1 ಪವರ್ ಅಂತಂದು ಹಾಕ್ರಿ, ಪ್ಯಾರಿಟಿ ಬರ್ತದೆ. ಇಫ್ ಯು ಹ್ಯಾವ್ ಆಡ್ ನ್ಯೂಟ್ರಾನ್ ಇದ್ರೆ ಏನ್ ಮಾಡ್ಬೇಕು? ಆಡ್ ನ್ಯೂಟ್ರಾನ್ಸ್ ಇದ್ದು ಆಡ್ ಎಂಡ್ಸ್ ಇದ್ದು then that parity will be defined as -1 power ln. ಈಗ ln ಅಂದ್ರೆ ಏನು ನಿಮಗೆ? ಇಲ್ಲಿ ln is defined as it is the orbital quantum number of last shell of neutron.
last shell of neutron. Okay. ಇದು ರೂಲ್ ಇವು. ಓಕೆ, ನಮ್ಗೆ ಜೆ ಅಂತೂ ಸಿಗತ್ತದ ಬಿಕಾಸ್ ಯಾವ ಆರ್ಬಿಟಲ್ನಾಗ ನೀವು ಇದನ್ನೇನು ನ್ಯೂಕ್ಲಿಯಾನ್ ಅನ್ನು ಆಡ್ ಮಾಡಿರಿ ಆ ಪರ್ಟಿಕ್ಯುಲರ್ ನ್ಯೂಕ್ಲಿಯಾನ್ ನಮ್ಗೆ ಜೆ ವ್ಯಾಲ್ಯೂ ಸಿಗ್ತದೆ ಬಿಕಾಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ ಲೆವೆಲ್ಸ್ ಇದ್ರೊಳಗಡೆ ನಾವು ಎಲೆಕ್ಟ್ರಾನ್ಸ್ಗಳು ಹಾಕೋತ ಹೋಗ್ತೀವಿ ಅಂದ್ರೆ ಈ ಸೀರೀಸ್ ಒಳಗಡೆ ಎಲೆಕ್ಟ್ರಾನ್ಸ್ ಅಂತ ನಾವು ನ್ಯೂಕ್ಲಿಯಾನ್ಸ್ಗಳು ಆಡ್ ಮಾಡ್ಕೋತ ಹೋಗ್ತೀವಿ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಇಲ್ಲಿ ಹೋಗಿ ನ್ಯೂಕ್ಲಿಯಾನ್ಸ್ಗಳನ್ನ ಸ್ಟಾಪ್ ಮಾಡ್ತೀವಿ. ಆಡ್ ಆಗಿ ನಾವು ಪೇರಿಂಗ್ ಮಾಡಿದ್ದೀವಿ ಅಂತಂದ್ರೆ ಜೆ ಸಿಗ್ತದೆ. ಪ್ಯಾರಿಟಿ ಒಂದು ಹಾಕಿದ್ವಿ ಅಂದ್ರೆ ನಮ್ಗೆ ಪ್ಯಾರಿಟಿ ಜೆ ಪವರ್ ಪಿ ಅಂತ ಥಿಂಕ್ ಮಾಡ್ಬೋದು ಆರಾಮ್ಸೆ. ಮಾಡ್ತೀನಿ ನಾನು ಒಂದು ಎರಡು ಎಕ್ಸಾಂಪಲ್ಸ್ ಮಾಡ್ತೀನಿ, ಹೇಳ್ತೀನಿ. ನೆಕ್ಸ್ಟ್ ರೂಲ್, ಅಕಸ್ಮಾತ್ ನ್ಯೂಕ್ಲಿಯರ್ ಆಡ್ ನ್ಯೂಕ್ಲಿಯರ್ ಇತ್ತಂದ್ರೆ ರೂಲ್ ಇಸ್ ಆಡ್ ನ್ಯೂಕ್ಲಿಯರ್ ಇತ್ತು, ಆಡ್ ನ್ಯೂಕ್ಲಿಯರ್. ಸೊ ಆಡ್ ನ್ಯೂಕ್ಲಿಯರ್ ಅಂದ್ರೆ ಮೀನಿಂಗ್ ಏನು? ಪ್ರೋಟಾನ್ ಆಡ್ ಇರಬೇಕು, ನ್ಯೂಟ್ರಾನ್ ಆಡ್ ಇರಬೇಕು. ಆಡ್ ಮೀನಿಂಗ್ ಏನಿದೆ? Here both protons and neutrons are unpaired. Here, so odd meaning unpaired. That is, here proton and neutron both are unpaired. Unpaired system, unpaired nuclei. ಹಿಂಗೆ ಅನ್ಪೇರ್ಡ್ ಇದ್ದಾಗ ಏನಾಗುತ್ತೆ? ಸೊ ನ್ಯೂಕ್ಲಿಯರ್ ಸ್ಪಿನ್ ಮತ್ತು ಪ್ಯಾರಿಟಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇಲ್ಲೇನು ಪ್ರಾಬ್ಲಮ್ ಇಲ್ರಿ, ಬಿಕಾಸ್ ಇಲ್ಲಿ ಯಾವ್ದಾದ್ರು ಒಂದು ಆಡ್ ಇರ್ತೈತಿ, ಅಲ್ಲಿ ಆರಾಮ್ಸೆ ನಮ್ಗೆ ಸಂಬಂಧಪಟ್ಟಂಗೆ ಎಲ್ಲನೂ ಅದಕ್ಕೆ ಇಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ ಪಿ ಸಿಗ್ತದೆ. ಬಿಕಾಸ್ ಇಲ್ಲಿ ಯಾವ್ದಾದ್ರು ಒಂದು ಆಡ್ ಇರ್ತೈತಿ, ಇನ್ನೊಂದು ಇವನ್ ಇರ್ತೈತಿ, ಅದಕ್ಕಿಂತ ಇನ್ ಪ್ಯಾರಿಟಿನ ಡಿಫೈನ್ ಮಾಡಕ್ ಬರಂಗೇ ಇಲ್ಲ. ಬಿಕಾಸ್ ಇವನ್ ಇದ್ದಾಗ ಇನ್ ಪ್ಯಾರಿಟಿ ಬರಂಗಿಲ್ಲ, ಇನ್ ಪ್ಯಾರಿಟಿ ಬರುತ್ತೆ ಬಟ್ ಜೀರೋ ಬರುತ್ತೆ. ಬಟ್ ಇನ್ ಕೇಸ್ ಆಫ್ ಆಡ್ ಇದ್ದಾಗ ಚೇಂಜ್ ಅದ ರೀ. ದಿಸ್ ಬೋತ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಎರಡೂ ಆಡ್ ಇದ್ವು ಅಂತಾರೆ ನ್ಯೂಕ್ಲಿಯರ್ ಸ್ಪಿನ್ ಮತ್ತು ಪ್ಯಾರಿಟಿಯನ್ನ ಬೇರೆ ತರ ಡಿಫೈನ್ ಮಾಡ್ತೀವಿ. ಹೆಂಗ್ ಡಿಫೈನ್ ಮಾಡ್ತೀವಿ? That nuclear spin is defined as a vector sum of j values of odd p and odd n. So therefore total j is equal to just gp plus jn. Vector sum of jp and jn, right? Then ಇದು ನ್ಯೂಕ್ಲಿಯರ್ ಸ್ಪಿನ್ ಅನ್ನ ಹಿಂಗೆ ಬರಿತೀವಿ, ಟೋಟಲ್ ಜೆ ಬರಿಬೇಕಾದ್ರೆ. ನಾಟ್ ಅಬೌಟ್ ಪ್ಯಾರಿಟಿ. Parity is given by minus 1 power LP into minus 1 power LN. This is the rule. ಯಾವಾಗದು ಆಡ್ ನ್ಯೂಕ್ಲಿಯರ್ ಇತ್ತು ಅಂದ್ರೆ. ಸೊ ಇದು ಪರ್ಟಿಕ್ಯುಲರ್ಲಿ ಅದಕ್ಕಿದು ಇದನ್ನ ಹೆಂಗ್ ಬರಿಬಹುದು ನಾವು ಡೈರೆಕ್ಟ್ ಆಗಿ ಪ್ಯಾರಿಟಿ ಅನ್ನು ಹಿಯರ್ ದಿಸ್ ಪ್ಯಾರಿಟಿ is given by is equal to minus 1 power LP plus LN. Okay. Then ಇಲ್ಲೊಂದು ಒಂದು ನಾರ್ಡನ್ ಥಿಯರಮ್ ಅಂತ ಒಂದು ರೂಲ್ ಡಿಫೈನ್ ಮಾಡ್ತೀವಿ, ನಾರ್ಡನ್ ಥಿಯರಮ್ ಅಂತ. ಓಕೆ, ಅವಾಗ ಹೆಂಗ್ ಬರೀತೀವಿ ಇದನ್ನ? ಜೆ ಟರ್ಮ್ ಅನ್ನ ಒಂದು ರೂಲ್ ಚೇಂಜ್ ಅದ. ಸೊ ದಟ್ ಈಸ್ ಗಿವನ್ ಬೈ ನಾರ್ಡನ್ ಥಿಯರಮ್. There is another one rule that is defined as Norden theorem, Norden rule. ಏನಿದು ನಾರ್ಡನ್ ರೂಲ್ ಹೇಳ್ತದ? ಯಾವುದೋ ನ್ಯೂಕ್ಲಿಯರ್ಗೆ states that if J1 plus J2 plus L1 plus L2 ಆ ಪರ್ಟಿಕ್ಯುಲರ್ ನ್ಯೂಕ್ಲಿಯರ್ ಶೆಲ್ಲಕ್ಕ J1 plus J2 plus L1 plus L2 ಇತ್ತು ಅಂತಂದ್ರೆ, if it is equal to odd number ಆಗಿತ್ತಂದ್ರೆ, then we write that total J as then the total J is equal to J1 plus J2. If the same J1 plus J2 plus L1 plus L2 is equal to one number ಆಗಿತ್ತು, we write that J becomes J1 minus J2, that is mod. ಈಗ ಒಂದು ಎಕ್ಸಾಂಪಲ್ ಮಾಡ್ತೀನಿ ನೋಡ್ರಿ. ಸೊ ಒನ್ಸ್ ಲುಕ್ ಅಟ್ ದಿಸ್ ಬ್ಯಾಕ್. ಸ್ಪಿನ್ ಪ್ಯಾರಿಟಿ ಪ್ರೆಡಿಕ್ಷನ್ ಒಳಗಡೆ ಸ್ಪಿನ್ಸ್ ನ್ಯೂಕ್ಲಿಯಾನ್ಸ್ ಇವನ್ ನ್ಯೂಕ್ಲಿಯಾನ್ಸ್ ಇತ್ತು ಅಂತಂದ್ರೆ you define directly that spin as Gp power Gp is equal to 0 power parity is plus 1, J is equal to 0. For even all paired nucleons J na 0 define ಮಾಡ್ತೀವಿ.
ಅದನ್ನ ಬಿಟ್ಟು ಆಡ್ ನ್ಯೂಕ್ಲಿಯೈ ಇವನ್ ಆಡ್ ಆರ್ ಆಡ್ ಇವನ್ ನ್ಯೂಕ್ಲಿಯೈ ಇತ್ತಂದ್ರೆ ಯಾವ್ದಾದ್ರು ಇವನ್ ಇರಲಿ, ಇಲ್ಲಿ ಪ್ರೋಟಾನ್ ಇವನ್ ಇದ್ದು ಅಥವಾ ನ್ಯೂಟ್ರಾನ್ ಆಡ್ ಇರ್ಬೋದು, ಅಥವಾ ಪ್ರೋಟಾನ್ ಆಡ್ ಇದ್ದು ನ್ಯೂಟ್ರಾನ್ ಇವನ್ ಇರ್ಬೋದು. ಈ ಕೇಸ್ ಒಳಗಡೆ ಯಾವ್ದು ಆಡ್ ಅದ ಅದನ್ನ ತಗೊಂಡು ಅಲ್ಲಿ ಪ್ಯಾರಿಟಿ ಡಿಫೈನ್ ಮಾಡ್ತೀವಿ. ಜೆ ಇಸ್ ವೆರಿ ಈಸಿ ಟು ಪ್ರೆಡಿಕ್ಟ್, ಡೈರೆಕ್ಟ್ ಆಗಿ ಸಿಗ್ತದೆ ನಮಗೆ, ಬಟ್ ಪ್ಯಾರಿಟಿ ಸಿಗಂಗಿಲ್ಲ. ಪ್ಯಾರಿಟಿನ ಹೆಂಗ್ ಡಿಫೈನ್ ಮಾಡ್ತೀವಿ? ಆಡ್ ಆಡ್ ನ್ಯೂಕ್ಲಿಯೈ ಇತ್ತಂತಂದ್ರೆ ಅಲ್ಲಿ ಡಿಫರೆಂಟ್. ಆಡ್ ನ್ಯೂಕ್ಲಿಯೈ ಇತ್ತಂದ್ರೆ ಅಲ್ಲಿ ಸ್ಪಿನ್ ನ್ಯೂಕ್ಲಿಯರ್ ಸ್ಪಿನ್ ಒಂದು ಬರ್ತೈತಿ, ಪ್ಯಾರಿಟಿನೂ ಒಂದು ಬರ್ತೈತಿ ಸಪರೇಟ್. ಸೊ ಜೆ ಅನ್ನ ಒಂಥರ ಡಿಫೈನ್ ಮಾಡ್ತೀವಿ, ಪಿ ಅನ್ನ ಡಿಫೈನ್ ಮಾಡ್ತೀವಿ. ಸೊ ಸಮಟೈಮ್ಸ್ ನಾರ್ದಿಯನ್ ಥಿಯರಮ್ ಏನದಲ್ಲ, ನಾರ್ದಿಯನ್ ಥಿಯರಮ್ ದಟ್ ಪ್ರೆಡಿಕ್ಟ್ಸ್ ಫಾರ್ ಆಲ್, ಆಲ್ಮೋಸ್ಟ್ ಎಲ್ಲದಕ್ಕೂ ಇದನ್ನ J1 plus J2 plus J1 plus L2 ಡಿಫೈನ್ ಮಾಡ್ಬೋದು ಹೋಗೋದು. ಬಿಕಾಸ್ ಇದು ಪ್ರೋಟಾನ್ ನ್ಯೂಟ್ರಾನ್, ಇದು ಪ್ರೋಟಾನ್ ನ್ಯೂಟ್ರಾನ್, ಎಲ್ಲಿ ಜೀರೋ ಬರ್ತದ ಅಲ್ಲಿ ಇವನ್ ಆರ್ಡರ್ ನಮಗೆ ಸಿಗತ್ತದ. ಆ ತರ ಇತ್ತಂದ್ರೆ ಇದನ್ನ ಡಿಫೈನ್ ಮಾಡಿ ನೋಡ್ರಿ. ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಿ. ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಸೊ and the spin parity of a ground state of the following nuclei ಅಂತ ಕೊಟ್ಟಾನ. ಇದು ಒಂದೆರಡು ಮೂರು ಎಕ್ಸಾಂಪಲ್ ಮಾಡೋಣ. ಎಕ್ಸಾಂಪಲ್ಸ್ ಫಾರ್ ದಿಸ್ ಕೇಳ್ತಾನ್ರಿ ಭಾಳ ಸತಿ ನೆಟ್ ಮತ್ತು ಕಟ್ ಒಳಗಡೆ ಭಾಳ ಸತಿ ಕೇಳ. ಓಕೆ, ಓಕೆ ಡಿಫೈನ್ ಮಾಡ್ತೀವಿ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಅಂತಂದ್ರೆ ಒಂದೇನ್ ಕೊಟ್ಟಾನ ಪ್ರಾಬ್ಲಮ್, ಫೈಂಡ್ ದ spin and parity of the ground state of the following nuclei ಅಂತ ಕೊಟ್ಟಾನ. ಇದು ಫಾರ್ ಎಕ್ಸಾಂಪಲ್ ಫಸ್ಟ್ ಏನ್ ಕೊಟ್ಟಾನ ಅಂದ್ರೆ ಫಸ್ಟ್ ಒನ್ ಇಸ್ 13C6 ಅಂತ ಕೊಟ್ಟಾನ. 13C6 ಒಳಗಡೆ ಗ್ರೌಂಡ್ ಸ್ಟೇಟ್ ಅಂತಂದ್ರೆ ನೀವು ನ್ಯೂಕ್ಲಿಯಾನ್ಸ್ ಗಳು ಏನ್ ಆಡ್ ಮಾಡ್ಕೊತ ಹೋಗ್ತೀರಿ ಅದಕ್ಕೆ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ ನಾವು. ಟೆಲ್ ಮಿ ವಾಟ್ ಇಸ್ ಅ ಪ್ರೋಟಾನ್ಸ್ ಹೆಂಗ್ ಬರೀತೀರಿ? ಪ್ರೋಟಾನ್ 6 ಅದಾವ ಇಲ್ಲಿ. Number of protons is going to be 6. Number of neutrons 7. ಯಾವ್ದು ಆಡ್ ಅದ ಇಲ್ಲಿ? ನ್ಯೂಟ್ರಾನ್ ಆಡ್ ಅದ. Once look at this, neutron is odd. ಇಲ್ಲಿ ಪೇರಿಂಗ್ ಆಫ್ ನ್ಯೂಕ್ಲಿಯಾನ್ಸ್ ಗಳು ಹೆಂಗ್ ಮಾಡಿದ್ರಿ? ಒಂದ್ ಅಪ್ ತಗೋದ್ರಿ, ಒಂದ್ ಡೌನ್ ತಗೋದ್ರಿ, ಎರಡು ಅದು. ಇನ್ನೊಂದ್ ಅಪ್ ತಗೋದ್ರಿ, ಇನ್ನೊಂದ್ ಡೌನ್ ತಗೋದ್ರಿ, ಒಂದ್ ಅಪ್ ತಗೋದ್ರಿ, ಮತ್ತೊಂದ್ ಡೌನ್ ತಗೋದ್ರಿ. ಸೊ ಟೋಟಲಿ ಬಂತು ನೋ ರೂಲ್ ಫಾರ್ ಇದೇನು ರೂಲ್ ಇಲ್ಲ, ಯಾವ್ದು ರೂಲ್ ಅಪ್ಲೈ ಮಾಡಕ್ ಬರಂಗಿಲ್ಲ. ನೀವು ಸ್ಪಿನ್ ಪ್ಯಾರಿಟಿನ ಡಿಫೈನ್ ಮಾಡಂಗಿಲ್ಲ. ಗೋ ಫಾರ್ ದಿಸ್. n equal to 7 ಐತಿ. ಇಲ್ಲಿ ಹೆಂಗ್ ಬರೀತೀರಿ? n equal to 7 ಐತಲ್ಲಿ ನೋಡ್ರಿ. ಪೇರಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಹೆಂಗ? ಒನ್ ಅಪ್ ಅಂಡ್ ಡೌನ್, ಒನ್ ಅಪ್ ಅಂಡ್ ಡೌನ್, ಇನ್ನೊಂದ್ ಅಪ್ ಒನ್ ಡೌನ್, ನೆಕ್ಸ್ಟ್ ಇನ್ನೊಂದು ಒನ್ ಅಪ್ ಪಟ್ಟ ಹೊಡಿತೀವಿ. ದಿಸ್ ಎಲೆಕ್ಟ್ರಾನ್ is unpaired electron, unpaired nucleon. This one is unpaired nucleon. ಅದು unpaired nucleon ಇದ್ರ ರೂಲ್ ಏನ ನಮ್ದು? ಯಾವ್ದು unpaired ಅದ ಯಾವ್ದು ಆಡ್ ಅದ ಅದನ್ನ ತಗೋರಿ. ಇದು ಯಾವ ಕೇಸ್ ಇದು? ಇವನ್ ಅಂಡ್ ಆಡ್ ಕೇಸ್. ಇದ್ದಾಗ ಹೆಂಗ್ ಮಾಡ್ತೀರಿ? ಜೆ ಅಂತೂ ಸಿಗ್ತೈತಿ ನಮಗೆ ಆರಾಮ್ಸೆ. ಯಾಕೆ ಸಿಗ್ತೈತಿ ನೋಡ್ರಿ. ದಿಸ್ ನ್ಯೂಕ್ಲಿಯನ್ ಯಾವ್ದು ಆಡ್ ಅದ ಅದನ್ನ ತಗೋರಿ. n equal to 7 ಬಂತು. ಇದನ್ನ ಫಿಲ್ ಅಪ್ ಮಾಡ್ಕೋತವ್ರಿ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಲೆವೆಲ್ಸ್ ಏನಿತ್ತು ನಮಗ? ಸೀರೀಸ್ ಏನಿತ್ತು ಅದು? 1s 1/2. ನೆಕ್ಸ್ಟ್ 1p 3/2. ನೆಕ್ಸ್ಟ್ ಸೀರೀಸ್ ಏನಿತ್ರಿ? 1p 1/2. ನೆಕ್ಸ್ಟ್ ಏನಿತ್ತು? that is I think ps 1/2 ಇತ್ತು. no 1d 5/2. sorry, here it is 1d 5/2 ಇತ್ತು. that is it was 1d 5/2 ಇತ್ತು. then ಹಿಂಗ ಹೋಗ್ತದೆ ಸೀರೀಸ್. ಬಟ್ ಚೆಕ್ ಮಾಡ್ರಿ, ಇರುವ 7 ಎಲೆಕ್ಟ್ರಾನ್ಸ್ ಅದಾವ, ಎಷ್ಟು ಹಾಕವ್ರ ಹಂಗೆ? 1s 1/2 ಒಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ ಗಳನ್ನ ಫಿಲ್ ಅಪ್ ಮಾಡ್ತೀರಿ? because it is going to take only 2 electrons. then what about this 3/2 ಇದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ತಗೋತದೆ? ಇದು 4 ತಗೋತದೆ. ಸೊ 3/1/2 ಎಷ್ಟು ಎಲೆಕ್ಟ್ರಾನ್ ತಗೋತೈತಿ? ಆಕ್ಚುಲಿ ತಗೋಬೇಕಾಗಿದ್ದು 2 ಇಲ್ಲಿ, ಬಟ್ ಇಲ್ಲಿ ನೋಡ್ರಿ s2 ಇಲ್ಲಿ ಹಾಕಿರಿ, ಇಲ್ಲಿ 4 ಇಲ್ಲಿ ಹಾಕಿದ್ರಿ, ಇನ್ನೆಷ್ಟು ಉಳಿತು? 6 ಇಲ್ಲೇ ಆಯ್ತು, 7 ಅದ. ಒಂದೇ ಎಲೆಕ್ಟ್ರಾನ್ಸ್ ಇಲ್ಲಿ ಹಾಕ್ಬೋದು ನೀವು. ಗೆಟಿಂಗ್ ಹಲೋ ಸರ್.
ನೋಡಿ ಈ ಎಲೆಕ್ಟ್ರಾನ್ಸ್ಗಳು ಹಾಕಿದ್ರಿ, ನ್ಯೂಕ್ಲಿಯಾನ್ಸ್ಗಳು ಹಾಕಿದ್ರಿ, ಯಾವ್ದು ಅನ್ಪೇರ್ಡ್ ಅದ, ಯಾವ ಸ್ಟೇಟ್ ಅನ್ಪೇರ್ಡ್ ಅದ, ಯಾವ ಶೆಲ್ ಅನ್ಪೇರ್ಡ್ ಅದ ನಿಮ್ದು? ದಿಸ್ ಶೆಲ್ ಇಸ್ ಅನ್ಪೇರ್ಡ್. ದಿಸ್ ಶೆಲ್ ಇಸ್ ಅನ್ಪೇರ್ಡ್ ಶೆಲ್. ಅನ್ಪೇರ್ಡ್ ಶೆಲ್ ಅವ್ರ ಲಾಸ್ಟ್ ನ್ಯೂಕ್ಲಿಯರ್ ಆಡ್ ಮಾಡಿರುವಂತ ಶೆಲ್ ಅದು ಹೇಳಿವಲ್ಲ, ಅದು ಒನ್ ಅಂಡ್ ಆಡ್ ಇದ್ದಾಗ ಆಡ್ ಪ್ರೋಟಾನ್ ಆರ್ ಆಡ್ ನ್ಯೂಟ್ರಾನ್ ಯಾವ್ದೇ ಇರಲಿ, ಆಡ್ ನ್ಯೂಟ್ರಾನ್ ಐತಿ ಅಲ್ಲಿಂದ ಪ್ಯಾರಿಟಿನ ಹೆಂಗ್ ಡಿಫೈನ್ ಮಾಡ್ತೀರಿ? -1 ಪವರ್ ln ಬರೀತೀರಿ. ಸೊ ln is nothing but orbital control number of last shell neutron. Okay, last shell ಯಾವ್ದು ಬಂತು ನಮ್ದು ಇಲ್ಲಿ? Last shell is, we got that one as last shell was here. That is 1p, 1/2 is the last shell having the only one electron. Unpaired ಅದು. Just tell me what is J for here? J ಏನ್ ಬರ್ತೈತಿ ಇದ್ರದ್ದು? J becomes 1/2 because ಇದು ಟೈಮ್ ಸಿಂಬಲ್ ಹೆಂಗ್ ಬರೀತೀವಿ? It is J ಅಂತ ಬರೀತೀವಿ. Actually J equal to ಏನಿದು? L and plus S or L minus S ಇರ್ತೈತಿ. 1/2 ಬಂದ್ರೆ L ಏನ್ ತಗೊಂಡಿದೀವಿ ಅಂದಂಗ ಇಲ್ಲಿ? L ಏನ್ ಬರ್ತೈತಿ? The L for P. L ಏನ್ ಬರೀತೀರಿ? P state ಗೆ L is equal to 1 ಬರೀತೀವಿ. Then J equal to 1/2 ಆದ್ರೆ L equal to ಏನು? 1. ಇಲ್ಲಿ ನ್ಯೂಟ್ರಾನ್ಸ್ ಬಗ್ಗೆ ಹೇಳತ್ತಿರೋದು, ಕ್ಯಾನ್ ಐ ಕಾಲ್ ದಿಸ್ ಒನ್ ಆಸ್ Ln? ಹಂಗಿದ್ರೆ can you tell me what is the spin parity? What is the parity becomes? So therefore J is spin, therefore J is going to be 1/2. What about parity? Parity here it is defined as -1 power ln. Yes, what is -1 power? What is ln? Ln is going to be 1. Therefore this becomes -1. Then how do you define the spin parity? Hang baritirli spin and parity symbolically hang bariತೀವಿ ಅದನ್ನ? J power p. J power p is equal to 1/2. J ada -1 ನಿಮ್ದು parity. So this is what the spin parity of a ground state of the carbon is. Then similarly ಇದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಯಾವುದು? 13n 13 ನ್ಯೂಟ್ರಾನ್ ಅದ, ನೋ ಸಾರಿ ನೈಟ್ರೋಜನ್ ಅದ with 7 ಅದ. ಪ್ರೋಟಾನ್ ನಂಬರ್ಸ್ 7 ಬರ್ತಾವ, ನ್ಯೂಟ್ರಾನ್ ನಂಬರ್ಸ್ 6 ಬರ್ತಾವ. ಆಡ್ ಇರೋದು 7. ಸೇಮ್ ಟೈಪ್ ಬರ್ತೈತಿ ಇಲ್ಲಿನೂ ಕೂಡ. P ಪವರ್ ಏನ್ ಬರ್ತದ? J ಪವರ್ P is equal to 1/2 ಮೈನಸ್ ಬರ್ತೈತಿ. ಯಾಕಂದ್ರೆ ಸೇಮ್ ಅಲ್ಲ, ನ್ಯೂಟ್ರಾನ್ಸ್ ಬಗ್ಗೆ ಪ್ರೋಟಾನ್ ಅದ ಅಷ್ಟೇ. ನಿಮಗೆ ಇನ್ನೊಂದು ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಅದನ್ನ ಟ್ರೈ ಮಾಡ್ತೀರಿ, ರೈಟ್? ಸೊ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಅದನ್ನ ಟ್ರೈ ಮಾಡ್ಕೊರಿ. ಇನ್ನೊಂದು ಬೇರೆ ಬೇರೆ ಎಕ್ಸಾಂಪಲ್ಸ್ ಇದ್ದು ನಿಮಗೆ ನೋಟ್ಸ್ ಕಳಿಸ್ತೀನಿ. ಆಲ್ಮೋಸ್ಟ್ 8 ಆಯ್ತು. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಒಂದು ಅದ ರೀ ನಮ್ಮಲ್ಲಿ, ಹೋಗ್ಬೇಕು. ದಿಸ್ ಇಸ್ ವಾಟ್ ನಿಮಗೆ ಏನಾದ್ರು ನೆಟ್ ಮತ್ತು ಸೆಟ್ ಲೆವೆಲ್ಗೆ ಕೇಳಾಗಿತ್ತಂದ್ರೆ ಸ್ಪಿನ್ ಪ್ಯಾರಿಟಿ ಅಂತ ಕೇಳಿದ್ರೆ ಇಷ್ಟೇ ಅದ ರೀ, ಭಾಳ ಸಿಂಪಲ್ ಅದು. ನಂಬರ್ ಆಫ್ ನ್ಯೂಟ್ರಾನ್ಸ್ ನೋಡ್ರಿ, ನಂಬರ್ ಆಫ್ ಪ್ರೋಟಾನ್ಸ್ ನೋಡ್ರಿ, ಫಿಲ್ ಅಪ್ ಮಾಡ್ಕೋತೀವಿ. ಬಟ್ ಸಿರೀಸ್ ನೆನಪಿಟ್ಕೋರಿ. ಅಟ್ ಲೀಸ್ಟ್ ಈ ಸಿರೀಸ್ ಎಲ್ಲಿ ತನ ನೆನಪಿರ್ಬೇಕಂದ್ರೆ ನಿಮ್ಗೆ ಏನ್ ಬರ್ದೇನಲ್ಲ ನಾ ಇಷ್ಟೇ ನೆನಪಿರ್ಬೇಕು, ಇಷ್ಟೇ ನೆನಪಿರ್ಬೇಕು. ಅದಕ್ಕೆ ಇದನ್ನ ಟ್ರಿಕ್ ಯೂಸ್ ಮಾಡ್ರಿ, ನಿಮ್ಗೆ ಈಸಿಯಾಗಿ ನೆನಪು ಉಳಿತಿತ್ತು ಅಂದ್ರೆ ಸಾಕು. ಇಲ್ಲಿ ತನ ಎಫ್ ತನ ಆದ್ರೆ ಸಾಕು, ನಿಮ್ಗೆ ಏನೋ ಪ್ರಾಬ್ಲಮ್ ಕೊಟ್ರು ಇಲ್ಲಿ ತನ ಅಷ್ಟೇ ಕೇಳ್ತಾನ. ಈ ಸಿರೀಸ್ ಬರೆಯಕ್ ಬಂದ್ರೆ ಸಾಕು, ಸಿರೀಸ್ ಬರೆಯಕ್ ಬಂದ್ರೆ ಸಾಕು. ಇದ್ರಾಗ ಇರೋ ನ್ಯೂಕ್ಲಿಯಾನ್ಸ್ಗಳನ್ನ ಆಡ್ ಮಾಡ್ಕೋತ ಹೋಗ್ರಿ. ಸೊ ಈ 1f ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಕೇಳಿದ್ವಿ ಅಂದ್ರೆ 1f 7/2 ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಹಾಕ್ತೀರಿ? ಕ್ಯಾನ್ ಎನಿವನ್ ಟೆಲ್ ಮಿ what is the number of nucleons in 1f 7/2? 8 ಅಲ್ಲಿ ಹೆಂಗ್ ಬರೀತೀವಿ ಅದನ್ನ? 2j + 1 ಅಂತ ಬರೀತೀವಲ್ರಿ. j ವ್ಯಾಲ್ಯೂ 7/2 ಐತಿ. 2 × 7/2 + 1, 2 to get cancels, that 8 ಉಳಿದೈತಿ. ಅದಕ್ಕೆ ನೋಡಿ f ಆರ್ಬಿಟಲ್ ಗೆ ಆಕ್ಚುಲಿ 14 ಎಲೆಕ್ಟ್ರಾನ್ಸ್ ಹಾಕ್ತೀವಿ, 14 ನ್ಯೂಕ್ಲಿಯಾನ್ಸ್ ಆಡ್ ಮಾಡ್ಬೇಕು. A 8 ಹಾಕ್ತಿವಿ, ಇದ್ರೊಳಗೆ 8 ಹಾಕ್ತಿವಿ, ಇದ್ರೊಳಗೆ ಎಷ್ಟು ಬರ್ಬೇಕು? 6 ಬರ್ತೈತೆ ತಾನ. 5/2 ಐತಿ ನೋಡ್ರಿ, 5/2 ಇದ್ರೆ 6 ಬರ್ತೈತೆ. 8 + 6 14. ಒಂದು ಯಾವುದೋ ಒಂದು ಇನ್ನೊಂದು ಎಕ್ಸಾಂಪಲ್ ಮಾಡಿಬಿಟ್ಬಿಡ್ತೇನೆ ನೋಡ್ರಿ, ಕ್ವಿಕ್ ಆಗಿ ಒಂದು ಸ್ವಲ್ಪ ನೋಡ್ರಿ, ಟ್ರೈ ಮಾಡ್ರಿ. ಇದು 14 ನ್ಯೂಟ್ರಾನ್ ಅಂಡ್ 7 ನೈಟ್ರೋಜನ್ 14 7 ಅಂತ ಐತಿ. ಇಲ್ಲಿ ಏನ್ ಬರ್ತೈತೆ ಹೇಳ್ರಿ? ಪ್ರೋಟಾನ್ಸ್ ಎಷ್ಟು ಅದಾವ? ಪ್ರೋಟಾನ್ಸ್ 7 ಅದಾವ, ನ್ಯೂಟ್ರಾನ್ಸ್ 7 ಅದಾವ. ಆಡ್ ಇದ್ದಾಗ ಯಾವ್ದು ರೂಲ್ ಅಪ್ಲೈ ಮಾಡ್ತೀವಿ? ಆಡ್ ರೂಲ್ ಇದ್ದಾಗ ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡ್ತೀವಿ. ಯಾವುದು ರೂಲ್ ಯೂಸ್ ಮಾಡ್ತೀವಿ? ನೀವು ಹಿಂಗಾರೆ ಯೂಸ್ ಮಾಡ್ರಿ,
ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಯಾವ್ದು ಯೂಸ್ ಮಾಡ್ಬೋದು, ನಾರ್ದಿಯನ್ ಥಿಯರಮ್, ನಾರ್ದಿಯನ್ ರೂಲ್ ಅನ್ನ ಯೂಸ್ ಮಾಡ್ಬೋದು. ನಾರ್ದಿಯನ್ ರೂಲ್ ಯೂಸ್ ಮಾಡ್ರಿ, ಬೆಟರ್ ಆಗ್ತದೆ, ಈಸಿ ಆಗ್ತದೆ. ನಾರ್ದಿಯನ್ ರೂಲ್ ಯೂಸ್ ಮಾಡಿ ಒಂದೊಂದು ಮಾಡೋಣ, ಅದನ್ನ ಇದನ್ನ ಎಕ್ಸಾಂಪಲ್ ಮಾಡಿ ನೋಡೋಣ. ಇಲ್ಲಿ ಎಷ್ಟು ಬರ್ತೈತಿ, ಲಾಸ್ಟ್ನೇ ಆರ್ಬಿಟಲ್ ಏನ್ ಬರ್ತೈತಿ ಇಲ್ಲಿ, ಒನ್ನೆಸ್ 1/2, ಇಲ್ಲಿ 2 ಎಲೆಕ್ಟ್ರಾನ್ಸ್ ಹಾಕ್ತೀವಿ, ದಟ್ ಇಸ್ 1p 3/2, ಇಲ್ಲಿ 4 ಎಲೆಕ್ಟ್ರಾನ್ಸ್ ಹಾಕ್ತೀವಿ, ಉಳಿತದ 1p 3/2 ಒಳಗಡೆ, ಸಾರಿ 1p 1/2 ಒಳಗಡೆ ಒಂದು ಎಲೆಕ್ಟ್ರಾನ್ ಹಾಕ್ತೀವಿ, ದಟ್ ಇಸ್ 7 ಅದ. Here if you go for this 1s 1/2, 1s 1/2, ಇಲ್ಲಿ ಕೂಡ 2 ಎಲೆಕ್ಟ್ರಾನ್ಸ್ ಸೇಮ್ ಬರ್ತೈತಿ, 3/2, ಇಲ್ಲಿ 4 ಎಲೆಕ್ಟ್ರಾನ್ಸ್, ಇನ್ನೊಂದು ಏನಿಲ್ಲಿ 1p 1/2, only 1 ಎಲೆಕ್ಟ್ರಾನ್. ನೋಡ್ರಿ ಇಲ್ಲಿ ಏನ್ ಮಾಡ್ಬೋದು, ಸೊ ಎರಡು ಕಡೆ ಹೆಂಗ ಅದ, ಇಲ್ಲಿ ತಗೋರಿ ಫಸ್ಟ್ ಜೆ ಪಿ ಏನ್ ಬರ್ತೈತಿ ನೋಡ್ರಿ, ಜೆ ಪಿ ಹಿಯರ್ ಪ್ರೋಟಾನ್ ಸಂಬಂಧಪಟ್ಟಂಗೆ ಏನ್ ಬರ್ತದ್ರಿ ಇಲ್ಲಿ, ವಾಟ್ ಐ ರೈಟ್ ಅಗೇನ್. ಸೊ ವಾಟ್ ಯು ರೋಟ್ ಫಾರ್ ದ ಪ್ರೋಟಾನ್, for proton you wrote that one as 1p 1/2 का ಒಂದೇ ಎಲೆಕ್ಟ್ರಾನ್ ಆಡ್ ಮಾಡಿದ್ರಿ. then what about neutron, neutron का 1p 1/2 का लास्ट ने ऑर्बिटल का only one neutron ನ್ಯೂಕ್ಲಿಯನ್ ಅನ್ನು ಆಡ್ ಮಾಡಿದ್ರಿ. then what is the jp value, ಇಲ್ಲಿ ಎರಡು ಅದಾವಲ್ಲ, j ಕರಿಕಿತಾನು jp ಅನ್ನು, ಪ್ರೋಟಾನ್ j ಬೇರೆ ನ್ಯೂಟ್ರಾನ್ ಬೇರೆ, j for the proton is 1. what about l for this, lp is going to be 1. what about neutron, neutron jp ಇಲ್ಲಿ ಕೂಡ 1 ಬರ್ತೈತಿ, then ln lp is going to be also 1. ನೀವು ಇಲ್ಲಿಂದ ಪ್ರೆಡಿಕ್ಟ್ ಮಾಡಬಹುದು ನೋಡ್ರಿ, ಪ್ರೆಡಿಕ್ಟ್ ಮಾಡ್ತೀರಿ, total j becomes jp plus jn. next ನೆನ್ಪಿಟ್ಕೊರ್ಲಿ, ಇಲ್ಲಿ ಬರ್ತೀವಿ ನಾವು ನಾರ್ದಿಯನ್ ಥಿಯರಮ್ ಎಲ್ಲಿ ಯಾವಾಗ ಅಪ್ಲೈ ಮಾಡ್ಬೇಕಂದ್ರೆ, ಇಲ್ಲಿ ಬರ್ತೀವಿ ನಾವು jp plus jn ಅಂತ, ಬಟ್ jp plus jn ಬರಿಬೇಕಾದ್ರೆ ನ್ಯೂಕ್ಲಿಯಸ್ ಸ್ಪಿನ್ ಡಿಫೈನ್ ಮಾಡ್ಬೇಕಾದ್ರೆ ಆರ್ಡರ್ ಒಳಗ jp plus jn ಆಗಬೇಕು, jp minus jn ಆಗಬೇಕು. ಇದು ವೆಕ್ಟರ್ ಸಂಬಂಧ ಹೇಳಿ ನೋಡ್ರಿ, ವೆಕ್ಟರ್ ಸಂಬಂಧ ಇಟ್ ಮೇ ಬಿ ಪ್ಲಸ್ ಆರ್ ಇಟ್ ಮೇ ಬಿ ಮೈನಸ್, ಪ್ಲಸ್ ಯಾವಾಗ ತಗೋಬೇಕು ಮೈನಸ್ ಯಾವಾಗ ತಗೋಬೇಕು, ಅದು ನಾರ್ದಿಯನ್ ರೂಲ್ ಹೇಳುತ್ತದೆ. ಪ್ಲಸ್ ಯಾವಾಗ ತಗೋಬೇಕು ಮೈನಸ್ ಯಾವಾಗ, ಇದು jp j1 plus j2 ತಗೋಬೇಕು, j1 minus j2 ತಗೋಬೇಕು. ಜನರಲ್ ಆಗಿ ಏನೇನ್ ಬರ್ದೀನಿ jp plus jn ಅಂತ ಬರ್ದೀನಿ, jp ಪ್ಲಸ್ ಇರಂಗಿಲ್ಲ, ಇದು ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ವೆಕ್ಟರ್ ಸಮ್. ಹಂಗಿತ್ತಂದ್ರೆ ಇಲ್ಲಿ ನಾವು ಎರಡು ಆಡ್ ಅದಾವ, ಈಗ jp plus jn ತಗೊಳ್ಳಿ, jp minus jn ತಗೊಳ್ಳಿ, ಅದನ್ನ ಡಿಸೈಡ್ ಮಾಡೋದು ನಾರ್ದಿಯನ್ ರೂಲ್. ಏನ್ ಹೇಳ್ತದ ಅದು, that tells about jp plus jn plus lp plus ln. ಏನಾಗಿರ್ಬೇಕು ಟೋಟಲ್, ಆಡ್ ಆಗಿತ್ತು ಅಂದ್ರೆ ಏನ್ ತಗೋಬೇಕಂತ ಹೇಳ ನಾವು, j equal to jp plus jn ತಗೋರಿ ಅಂತ ಹೇಳ. ಇನ್ನೊಂದು ಸೇಮ್ jp jn plus lp plus ln ಟೋಟಲ್ ಇವನ್ ಆಗಿತ್ತು ಅಂದ್ರೆ ಏನ್ ತಗೋರಿ ಅಂತ ಹೇಳ ನಾವು, j is going to be jp minus jn ತಗೋಬೇಕು. ಇದ್ರೆ ಇಲ್ಲಿ ಎರಡು ಏನದಾವ ನೋಡ್ರಿ, ಒಟ್ಟು ಸಮ್ ಮಾಡಿ ನೋಡ್ರಿ, jp plus lp ಆಮೇಲೆ jn ln this will be n, then ಟೋಟಲ್ ಸಮ್ ಏನ್ ಬರ್ತದೆ ನೋಡ್ರಿ, ಇದು jp plus jn plus lp plus ln. ಇಷ್ಟು ಕೂಡಿದ್ರೆ ಎಷ್ಟು ಬರ್ತದೆ, ಇದು 3 ಬರ್ತದೆ, ಮತ್ತೆ ಎಷ್ಟು ಬರ್ತದೆ, so sorry these are not 1, these are 1/2s, right? ಇದು 1, but j values are 1/2, 1/2 plus 1 it becomes 1/2 plus 1 plus 1/2 plus 1, therefore it is going to be 3. ಆಡ್ ಬಂತಂದ್ರೆ j ವ್ಯಾಲ್ಯೂ ಏನ್ ತಗೋಬೇಕು ನಾನು, ತಗೋಬೇಕು, therefore j value becomes jp plus jn, therefore this becomes 1/2 plus 1/2, that becomes 1. then spin parity ಆಗಬೇಕಲ್ಲ, parity ಹೆಂಗೆ ಡಿಫೈನ್ ಮಾಡೋರು, then for the odd numbers parity is given by, parity ಹೆಂಗೆ ಡಿಫೈನ್ ಮಾಡಿರಲಿ, so that parity was -1 power lp plus ln ಅಂತಿತ್ತು, lp plus ln. ಇದರ -1 power, what is lp and ln, that becomes 2, -1 power 2 is 1. So what is the spin parity of this nuclei, the j power p is equal to, j is going to be 1, and parity becomes 1, that is 1 plus, direct in plus ಬರಿತೀವಿ, parity plus ಅದು 1 ಬಂದೈತೆ ಅಂದ್ರೆ ಮೀನಿಂಗ್ ಏನು, plus 1 ಬಂದೈತೆ ನಾವು, therefore we write this one as 1 plus ಅಂತ ಬರಿತೀವಿ, so that is the parity. Clear all? ಮಾಡ್ತೀರಿ ಉಳಿದ ನ್ಯೂಕ್ಲಿಯೈಗಳಿಗೆ ನೀವೇ ಬೇರೆ ಎಕ್ಸಾಂಪಲ್ಸ್. Yes, sir.